ಹಿರಿಯರೇ, ಆದರಣೀಯ ತೀರ್ಪುಗಾರರೇ, ಸ್ನೇಹ ಸಂಘಟನೆ, ಈ ಸುಂದರ ಸಭಾಂಗಣದಲ್ಲಿ ಸಾಮರಸ್ಯತೆಗೆ ಇಸ್ಲಾಂ ನೀಡುವ ಕೊಡುಗೆಗಳೆಂಬುದಾಗಿದೆ ನನ್ನ ವಿಷಯ. ಪ್ರೀತಿಯ ಸಹೋದರರೇ, ಶಾಂತಿ ಸಮಾಧಾನವನ್ನು ಬಯಸಿ ಹೋರಾಡುವ ಈ ಆಧುನಿಕ ಜಗತ್ತು ಸಾಮರಸ್ಯಕ್ಕೆ ಇಸ್ಲಾಂ ನೀಡುವ ಕೊಡುಗೆಗಳು ಕುರಿತು ತಿಳಿಯಬೇಕಾಗಿದೆ. ಯಾಕೆಂದರೆ ಈ ಆಧುನಿಕ ಜಗತ್ತಿನ ನೂತನವಾದಿಗಳು, ವಿಗಂಡವಾದಿಗಳು ಪರಿಶುದ್ಧ ದೀನುಲ್ ಇಸ್ಲಾಂ ಅನ್ನು ಕುರಿತು ಇದು ಭಿನ್ನವಾದ ಧರ್ಮ, ಹೋಮವಾದ ಧರ್ಮ ಎಂದು ಕಂಡಲ್ಲಿ ಹೊಗಳುತ್ತಿದ್ದಾರೆ. ಎಷ್ಟರವರೆಗೆ ಎಂದರೆ ಎಲ್ಲಾ ಧರ್ಮೀಯರಿಗೂ ಅವರವರ ಧರ್ಮದ ಆಚರಣೆಗಳನ್ನು ಆಚರಿಸಲು ಅನುಮತಿ ಇರುವಂತಹ ಈ ಭವ್ಯವಾದ ಸ್ವತಂತ್ರ ಭಾರತದಿಂದ ಮುಸಲ್ಮಾನರನ್ನು ಹೊಡೆದರಿಸಲು ಪ್ರಯತ್ನಿಸುತ್ತಿದ್ದಾರೆ. ಮಾತ್ರವಲ್ಲ, ಇಂದಿನ ಕಾಲದಿಂದ ಉಗ್ರವಾದಿಗಳ ತಂಡದಲ್ಲಿ ICS ಅನ್ನು ಕುರಿತು ಈ ಆಧುನಿಕ ಜಗತ್ತು ಹೇಳುತ್ತಿರುವುದು ಅವರು ಮುಸಲ್ಮಾನರಾಗಿದ್ದಾರೆ ಎಂಬುದಾಗಿದೆ. ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೇಳಿಕೆಯ ಮಾತು ಖಂಡಿತವಾಗಿಯೂ ದೀನುಲ್ ಇಸ್ಲಾಂ ಭೀಕರವಾದಿಗಳಿಗೆ, ಕೋಮುವಾದಿಗಳಿಗೆ ಯಾವುದೇ ರೀತಿಯ ಪ್ರೇರಣೆ ನೀಡುವುದಿಲ್ಲ. ಎಷ್ಟರವರೆಗೆ ಎಂದರೆ ಇಂತಹ ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡುವ ಯಾವುದೇ ಕೃತ್ಯಗಳಿಗೂ ಇಸ್ಲಾಂ ಕೂಡ ಅನುಮತಿ ನೀಡುವುದಿಲ್ಲ. ಎಷ್ಟರವರೆಗೆ ಎಂದರೆ ಈ ಪವಿತ್ರವಾದ ಭಾರತದಲ್ಲಿ ಮುಸ್ಲಿಂ ರಾಜರ ಆಳ್ವಿಕೆಗಾರರಲ್ಲಿ ಅನ್ಯ ಧರ್ಮೀಯರಿಗೂ ಪರಿಶುದ್ಧ ದೀನುಲ್ ಇಸ್ಲಾಮಿನ ಕಡೆಗೆ ಆಹ್ವಾನಿಸಲು ಪೂರ್ಣ ಸ್ವಾತಂತ್ರ್ಯವಿತ್ತು. ಆದರೆ ಅದು ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂತಹ ಕೃತ್ಯಗಳಿಗೆ ಮುಸ್ಲಿಂ ರಾಜರು ಮುಂದಾಗಲಿಲ್ಲ. ಇಸ್ಲಾಮಿನ ಪವಿತ್ರವಾದ ಕುರ್ಆನಿನಲ್ಲಿ ಜಗದೊಡೆಯನಾದ ಅಲ್ಲಾಹನು ಸಾರುವುದು ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕನ್ನಮಾ ಕತಲ ನಾಸ್ ಜಮಿಯಾ ವಮನ್ ಅಹ್ಯಾ ಮಕನ್ನಮಾ ಅಹ್ಯಾ ನಾಸ್ ಜಮಿಯಾ. ಯಾರಾದರೂ ಅಕ್ರಮವಾಗಿ ಒಬ್ಬನನ್ನು ಕೊಲೆ ಮಾಡಿದರೆ ಇಡೀ ಸಮೂಹವನ್ನೇ ಕತ್ತಂತೆ. ಅದೇ ಸಂದರ್ಭದಲ್ಲಿ ಬದಲಾಗಿ ಒಬ್ಬನಿಗೆ ಜೀವದಾನವನ್ನು ನೀಡಿದರೆ ಇಡೀ ಸಮೂಹಕ್ಕೆ ಜೀವದಾನವನ್ನು ನೀಡಿದಂತೆ ಎಂದಾಗಿದೆ ಪವಿತ್ರ ಕುರ್ಆನಿನಲ್ಲಿ ಜಗದೊಡೆಯನಾದ ಅಲ್ಲಾಹನು ಸಾರುವುದು. ಬಹಳ ಅರ್ಥವಂತಾದ ಈ ಸತ್ಯದಲ್ಲಿ ಜಗದೊಡೆಯನಾದ ಅಲ್ಲಾಹನು ಜಾತಿ, ಮತ, ಕುಲ, ವರ್ಗ ಎಂಬ ಯಾವುದೇ ಭೇದಭಾವ ಮಾಡಲಿಲ್ಲ. ಎಷ್ಟರವರೆಗೆ ಎಂದರೆ ಪವಿತ್ರ ಕುರ್ಆನ್, ಪವಿತ್ರ ಇಸ್ಲಾಮಿನ ಆಶಯವಾಗಿದೆ. ಅಕ್ರಿಮ್ ಜಾರಕವರು ಕಾನ ಕಾಫಿರ, ನಿನ್ನ ನೆರೆಹೊರೆಯರು ಒಂದು ಮುಸ್ಲಿಂ ಆದರೂ ಆತನ್ನು ನೀನು ಗೌರವಿಸಬೇಕು ಎಂದಾಗಿದೆ ಪವಿತ್ರ ಕುರ್ಆನಿನಲ್ಲಿ ಜಗದೊಡೆಯನಾದ ಅಲ್ಲಾಹನು ಸಾರುವುದು. ಹೀಗೆ ಸಹೋದರತೆಗೆ ಇಸ್ಲಾಂ ಅನೇಕಾರು ಕೊಡುಗೆಗಳನ್ನು ನೀಡಿದೆ. ಇಷ್ಟು ಹೇಳಿ ನನ್ನ ಪುಟ್ಟ ಮಾತನ್ನು ಮುಗಿಸುತ್ತೇನೆ. ವಾಹಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.